ಹಾಯ್ ಫ್ರೆಂಡ್ಸ್, ನಾವೀಗ ಎಲ್ಲರೂ ಟ್ರಿಪ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ ಸೇರಿ. ಈ ಟ್ರಿಪ್ ನ ಮೇನ್ ಅಧ್ಯಕ್ಷರು ಬಂದು ಇವರೇ. ಇವ್ರ ಹೆಸರು ಬಂದು ಚಿನ್ನಳ್ಳಿ ಪುನೀತ್ ಅಂತ ಇವ್ರ ಹೆಸರು. ನೋಡಿ, ನಾವೆಲ್ಲ ಇವತ್ತು ತಾರಲ್ಲಿ ಪ್ರಯಾಣ ಬೆಳೆಸ್ತಾ ಇದೀವಿ. ಮೇನ್ ನಮ್ಮ ಟ್ರಿಪ್ ನ ಆರ್ಗನೈಸರ್ ಬಂದು ಇವರೇ. ಎಲ್ಲ ಮಾಡಿರೋದವ್ರೆ, ಇವ್ರು ಬಂದು ಮೈ ತುಂಬಾ ಬಚ್ಚ ಇವರಿಗೆ. ಈಗ ಟೋಲ್ ಬಂದಿದೆ, ಟೋಲ್ ಕಟ್ಟಕ್ಕೆ ಫಾಸ್ಟ್ ಆಗಿದೆಯಾ ಅಂತ ಹುಡುಕ್ಬೇಕು. ಬೇಡ, ಇನ್ನೊಬ್ರು ನಮ್ಮ ಟ್ರಿಪ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಕೆಚ್ಚ ಅವರು ಹಾಸನಲ್ಲಿ ಜಾಯ್ನ್ ಆಗ್ತಾರೆ. ಅವರಿಗೆ ಫೋನ್ ಎತ್ತಾ ಇಲ್ಲ. ಸಡನ್ ಟ್ರಿಪ್ ಎಲ್ಲಿ ಏನು ಅಂತ ನಮಗೆ ಗೊತ್ತಿಲ್ಲ. ಮಿಸ್ಟರ್ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟಾಪು ನವಿಷ್ಕಾ ರೆಸ್ಟೋರೆಂಟ್. ನಾನ್ ವೆಜ್ ಕೊಡಿಸ್ತೀವಿ ಅಂತ ನಮ್ಮ ಎಕ್ಸ್ಪರ್ಟ್ ಆದಂಥ ತೇಜಸ್ ಅವರು ಎಲ್ಲ ರಿವ್ಯೂಸನ್ನು ಸರ್ಚ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಕಾರ್ನ ಡ್ರೈವ್ ಮಾಡಿ ಇದೇ ಕಾರಲ್ಲಿ ನಾವು ಬಂದಿರೋದು. ನಿಮ್ಗೊಂದೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಇವ್ರು ಯಾಕೆ ತುಟಿನ ಈ ಥರ ಇಟ್ಕೋತಾರೆ ಅಂತ. ಆ ಕಾರಣ ನಮಗೂ ಇನ್ನೂ ಗೊತ್ತಿಲ್ಲ. ನೋಡೋಣ ಈ ಸಲ ಟ್ರಿಪ್ಪಲ್ಲಾದರೂ ಆ ಕಾರಣ ಗೊತ್ತಾಗುತ್ತಾ ಅಂತ. ಇವ್ರನ್ನ ನೋಡಿ ಸುಮ್ಮನೆ ನಗ್ತಾ ಇರ್ತಾರೆ. ಆದರೆ ಏನಕ್ಕೆ ನಗ್ತಾ ಇರ್ತಾರೋ ಗೊತ್ತಿಲ್ಲ. ಅದರಿಂದ ಮೆಸೇಜ್ ಮಾಡೋದು ಇಲ್ಲಾಂದರೆ ಕಾಲಲ್ಲಿ ಮಾತಾಡೋದಿರುತ್ತೆ. ಅದು ಯಾರಿಗೆ ಅಂತ ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದು. ಮೊಬೈಲ್ ಬಿಸಿ ಆಗ್ತಿದ್ದಾರೆ ಇಷ್ಟೇ ಜನ. ಮೊದಲೆಲ್ಲ ಎಷ್ಟು ಚೆನ್ನಾಗಿರ್ತಾರೆ. ಯಾರು ಆಫ್ ಮಾಡಿ, ನಾನು ನಿಂತು ನಿದ್ದೆ ಮಾಡೋದು ವೀಡಿಯೋ ಮಾಡ್ಕೋಣ ಅಂತ ಮಾಡಿದೆ. ಹೌದಾ? ಅಲ್ಲ, ಫಸ್ಟ್ ಒಂದು ವೀಡಿಯೋ ಮಾಡ್ಕೊಳಕ್ಕಿರಲಿ ಅಂತ. ಇಂಥ ಫ್ರೆಂಡ್ಸ್ಗಳು ಒಂದು ಇಬ್ಬರು ಇದ್ರೆ ಟ್ರಿಪ್ಪು ಎಲ್ಲ ಹಾಳು. ಟ್ರಾವೆಲಿಂಗು ಬೋರು, ಖಾಲಿ ದೋಸೆ ಖಾಲಿ. ದಾರಿಲಿ ಬರ್ತಾ ಬೆಂಗಳೂರು ಕ್ರಾಸ್ ಟೋಲ್ ಆದ್ಮೇಲೆ ಫ್ರೆಂಡ್ಸ್ ನವಿಷ್ಕಾ ಅಂತ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಇದೆ. ಅಲ್ಲಿ ನಾವು ಲೆಗ್ ಸೂಪು ಮತ್ತೆ ಖಾಲಿ ದೋಸೆ ಆ್ಯಂಡ್ ನೀರು ದೋಸೆ ಹೇಳಿದ್ವಿ. ನೀರು ದೋಸೆ ಅಷ್ಟಕ್ಕಷ್ಟೇ. ಆ್ಯಂಡ್ ಓನರ್ ಬಂದು ರಿವ್ಯೂಸ್ ತೊಗೊಂಡ್ರು. ಬಟ್ ಸ್ವಲ್ಪ ಚೇಂಜಸ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋ ಥರ ಬಿಹೇವ್ ಮಾಡಿದ್ರು. ಮುಂದೆ ಏನಾದ್ರು ಇದ್ರೆ ಇದ್ರ ಬಗ್ಗೆ ನಮ್ಮ ಹೇಳಿ. ನವಿಷ್ಕಾ ರೆಸ್ಟೋರೆಂಟ್ ಚೆನ್ನಾಗಿರಲಿಲ್ಲ. ಮಾತಾಡ್ಸಿದ ರೀತಿ ನಾನು ಯಾರೋ ನಿನ್ನ ಹಳೆ ಸಂಬಂಧಿಕರು ಮಾತಾಡ್ತಾರೆ ಇದ್ಯಾರೋ ಆಂಟಿ ನಾನು ಯಾವತ್ತೂ ಮಾತಾಡ್ತಿರಲ್ಲ ಅಂತ ಶಾಕ್ ಆಗಿರ್ಬೇಕಲ್ಲ. ನಮ್ಮ ಕಾಲ್ ಕಿಸ್ಕೊಂಡ್ಬಂದಿರೋ ನೋಡಿ, ಇಷ್ಟೆಲ್ಲ ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಆಗ್ತಾ ಇದ್ರು. ಈ ತರ ನಿದ್ದೆ ಮಾಡೋಂತ ಎರಡು ಫ್ರೆಂಡ್ಸ್ ಇದ್ಬಿಟ್ರೆ ನಿಮ್ ಟ್ರಿಪ್ ಪಾವನ. ನಮ್ಮ ಫ್ರೆಂಡ್ ಅಂದ್ರೆ ಇವನೇ ಕ್ಯಾನ್ಸಲ್ ಮಾಡಿ ನೀವು ಯಾವ ಬೇರೆ ದೋಸೆ ಬೇಕು ಅಂತ ಕೇಳಕ್ಕೆ. ಫ್ರೆಂಡ್ಸ್ ಆಕ್ಚುಲಿ ನೀರು ದೋಸೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು, ತೋರಿಸ್ಕೊಂಡು ವಿಡಿಯೋ ಮಾಡಬೇಕು. ಅವನ್ನ ತೋರಿಸ್ಕೊಂಡು ವಿಡಿಯೋ ಮಾಡಿದ್ರೆ ಅದು ಬರಲ್ಲ ಕಣೋ. ನೀರು ದೋಸೆ ಚೆನ್ನಾಗಿಲ್ಲ ಅಂತ ಫ್ರೆಂಡ್ಸ್ ಅವ್ರು 2 ಪ್ಲೇಟ್ ಖಾಲಿ ದೋಸೆ ಮತ್ತೆ ಅದಕ್ಕೆ ಎಕ್ಸ್ಚೇಂಜ್ ಹಾಕೊಟ್ರು. ಕೊಟ್ಟಿದ್ದೆಲ್ಲ ತಗೊಳಕ್ಕೆ ಕೆಟಗರಿ ಅಂತಿರೋದ್ರಿಂದ ಬರೀ 1 ಪ್ಲೇಟ್ ದೋಸೆ ಮತ್ತೆ ತಗೊಂಡು ಇಲ್ಲಾಂದ್ರೆ 2 ಪ್ಲೇಟ್ ತಿನ್ಬೋದಿತ್ತು. ಸೊ ನೆಕ್ಸ್ಟ್ ಕಂಟಿನ್ಯೂ. ಸಾಕಾಗಿತ್ತು, ಹೊಟ್ಟೆ ತುಂಬಿತ್ತು, ನಾವು ತಿನ್ನಿಲ್ಲ ಅಷ್ಟೇ. ಈಗ ಮುಂದಿದ್ದು ನಮ್ಮ ಪುನೀತ್ ಅವರು ಹೇಳ್ತಾರೆ, ಹಾಡು ಹಾಕು ಅಂದ್ರೆ ಎಸಿ ಓದುತ್ತಾನೆ, ಅದು ಓದುತ್ತಾನೆ, ಸುಮ್ಮನೆ ಮುಂದೆ ಕೂತವನ. ನಮಸ್ಕಾರ ದೇವರು. ಈಗ ನೋಡ್ರ ನಮ್ಮ ಸ್ನೇಹಿತರು ಅಲ್ಲ ಕೆಂಚ ಬಂದಿದ್ದಾರೆ, ಕಾಂತಣ್ಣ ಜೊತೆ ಇದ್ದಾರೆ ನೋಡಿ. ಇವರು ಮೈ ತುಂಬಾ ಮಚ್ಚ ಇರೋರಿದ್ದಾರೆ. ಇವರು ನಮ್ಮ ತಾರು ಇವರು ಎಲ್ಲ ಗ್ರೂಪಲ್ಲಿ ಬರ್ತಾನೆ ಅಂತಲ್ಲ ಅವನು ಇವನು ನೋಡಿದ್ರ ಫ್ರೆಂಡ್ಸ್. ಈಗ ನಮ್ಮ ದರ್ಶನ್ ಬಂದಿದ್ದಾರೆ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಬೇಗ ಬಂದಿದ್ದೀನಿ ಫ್ರೆಂಡ್ಸ್. ಯಾವಾಗ ಪೇಪರ್ ಆಗೋದಕ್ಕೆ ಫೇಮಸ್ ನಮ್ಮ ಗ್ರೂಪ್ ಅಲ್ಲಿ. ಬೇಗ ಬಂದು ನನ್ನ ಪೇಪರ್ ಆಯ್ಸೋರ. ನೋಡಿ ಫ್ರೆಂಡ್ಸ್, ಹಿಂದೆ ಆಗೋಗಿರೋ ಒಂದು ಘಟನೆ, ಆ ಘಟನೆಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋರು ಇವರು, ಅದನ್ನ ಪ್ರತಿವಾದಿಸ್ತಾ ಇರೋರು ಇವರು. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರೋ ಮೂಕ ಪ್ರೇಕ್ಷಕರು ನಾವುಗಳು. ಹೇಳಿ ದರ್ಶನ್, ನೀವು ಅಭಿಪ್ರಾಯ ಹೇಳಿ. ಎಸ್ ಹೇಳಿ. ನಂತರ ಈಗ ಕೊಟ್ಟಿಗೆಹಾರದಿಂದ ರೈಟ್ ಎತ್ಕೊಂಡು ಕಳಸ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಯಾರು ಗೊತ್ತಾ ಗಾಡಿ ಓಡಿಸ್ತಾ ಇರೋದು? ನಮ್ಮ ಹೆವಿ ಡ್ರೈವರ್ ಲಕ್ಷ್ಮೀಕಾಂತ್ ಕಾಂತಣ್ಣ ಅಂತ ಹೇಳ್ತಾರೆ ನನಗೆ. ನೋಡಿ ಇವ್ರು ಇರಲ್ಲ, ಇವ್ರ ಕಡೆ ಇಂಥವ್ರೊಬ್ರು ಇದ್ಬಿಟ್ರೆ ನಮ್ಮ ಗ್ರೂಪಲ್ಲಿ ಏನು ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ. ಇವ್ರು ಬಂದು ಇವಾಗ ನಿದ್ದೆ ಮಾಡಿ ಭೂಮಿಗೆ ಬಂದ ಭಗವಂತನ ತರ ಕೂತಿದ್ದಾರೆ. ಇವರು ಆಕ್ಟಿವ್ ಆಗಿ ತಿನ್ನೋದ್ರ ಕಡೆ ಗಮನ ಕೊಟ್ಟು ಯಾವನೋ ಬ್ಲಾಗ್ ಮಾಡುವಂತ ನನ್ನ ಮಗನ ಹಿಡ್ಕೊಂಡು ಬಡ್ದಾಕ್ಬಿಡ್ಬೇಕು ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಹೋಮ್ ಸ್ಟೇ ರೀಚ್ ಆಗ್ತಾ ಇದ್ವಿ. ವ್ಯೂ ಮಾತ್ರ ಸಖತ್ತಾಗಿದೆ, ಫುಲ್ಲು ಕ್ಲೌಡಿ. ಆಲ್ರೆಡಿ
ನಿಮ್ಗೆ ಮುಂದೆ ಮಾಡೋಣ ಹೋಗ ತಂಗೆ ಹೋಗ ಸಿಗಾಕೊಂಡು ನೋಡು ಈಗ ಬೇಡ ಹೋಗು. ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಹೋಮ್ ಸ್ಟೇಗೆ. ಮಸ್ತ್ ವೆದರು ನೋಡಿ ಫ್ರೆಂಡ್ಸ್. ಈಗ ಕ್ಯಾತನ್ಮಕ್ಕಿಗೆ ಬಂದಿದ್ದೀವಿ ನೋಡಿ. ಇವು ಯಾರು ಗೊತ್ತಾಯ್ತಾ? ಹಾಂ, ಚಿಂದಿ ನೋಡಿ ಫ್ರೆಂಡ್ಸ್, ಕ್ಯಾತನ್ಮಕ್ಕಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಜನರೇ ಹಾಯ್ ಜನರೇ, ಆಯ್ತು ಜನರೇ. ನಾವೀಗ ರೀಚ್ ಆಗಿದ್ದೀವಿ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್. ಮಸ್ತ್ ವ್ಯೂ, ಎಲ್ಲ ಥರ ಬಿಸಿಲು ಮಳೆ ನೆರಳು ಎಲ್ಲ ಕಾಣ್ಬೋದು ಈ ಜಾಗದಲ್ಲಿ. ಫ್ರೆಂಡ್ಸ್, ನಾವೀಗ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟಲ್ಲಿ ಇದ್ದೀವಿ. ಒಳ್ಳೆ ವೆದರ್. ಏನು ಒಳ್ಳೆ feel. ದರ್ಶನ್? ಹಾ?